ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಮಂಡ್ಯದಲ್ಲಿ ಇವತ್ತು ವೋಟಿಂಗೂ ಆಗಿದೆ, ಎಲೆಕ್ಷನ್ನೂ ಆಗಿದೆ, ಜೊತೆಗೆ ಒಂದು ದೊಡ್ಡ ಡೆವಲಪ್ಮೆಂಟ್ ಕೂಡ ಆಗಿದೆ. ನೋಡಿ, ಮಂಡ್ಯ ಎಲೆಕ್ಷನ್ಗೂ ಮೊದಲು ಅದರದ್ದೇ ಸುದ್ದಿ, ಎಲೆಕ್ಷನ್ ಟೈಮಲ್ಲೂ ಅದರದ್ದೇ ಸುದ್ದಿ, ಅಲ್ಲಿ ವೋಟಿಂಗ್ ಮುಗಿದ ಮೇಲೂ, ಎಲೆಕ್ಷನ್ ಮುಗಿದ ಮೇಲೂ ಮಂಡ್ಯದ್ದೇ ಸುದ್ದಿ. ವೋಟಿಂಗ್ ಮುಗಿತಾ ಇದ್ದ ಹಾಗೆ, ಮುಗಿಯೋದಕ್ಕೂ ಮೊದಲೇ ಅಲ್ಲಿ ಯುದ್ಧ ಶುರು ಆಗೋಗಿದೆ. ಯಾರ್ಯಾರ ನಡುವೆ ಯುದ್ಧ? JDS ಹಾಗೂ BJPಯ ನಡುವೆ ಯುದ್ಧ. ಇದು JDS BJP ಅನ್ನೋದಕ್ಕಿಂತ ಸುಮಲತಾ ವರ್ಸಸ್ JDS ಅಂತ ಹೇಳ್ಬೋದು. ಯಾಕಂದ್ರೆ ಸುಮಲತಾ ಅಂಬರೀಶ್ ಅವರು ಒಬ್ಬರೇ ಅಲ್ಲಿ ಲೀಡರ್. ಈಗ ಬಿಜೆಪಿಯಿಂದ ಯಾರು ಮಂಡ್ಯದಲ್ಲಿ ಲೀಡರು? ಅವರು BJP ಸೇರೋದ್ರಿಂದ ಅವರೇ ಲೀಡರ್. ಅವರ ಬಗ್ಗೆ ಬಹಿರಂಗವಾಗಿ JDS ಅಸಮಾಧಾನ ವ್ಯಕ್ತಪಡಿಸಿದಂತ ಬೆನ್ನಲ್ಲೇ ಸುಮಲತಾ ಕೂಡ ಗರಂ ಆಗಿದ್ದಾರೆ, ಕೆಂಡ ಕಾರಿದ್ದಾರೆ, ಕಿಡಿಕಾರಿದ್ದಾರೆ. ಇವತ್ತು ಸುಮಲತಾ ಕೊತ ಕುದ್ದಿದ್ದಾರೆ. ಏನು ಆಗಿರೋದೇನು? ಬೇಸಿಕಲಿ ಏನಂದ್ರೆ JDS ಇಂದ ಒಂದು ಕಂಪ್ಲೇಂಟ್ ಹೋಗಿತ್ತು ಹೈಕಮಾಂಡ್ಗೆ, BJP ಹೈಕಮಾಂಡ್ಗೆ ಒಂದು ಕಂಪ್ಲೇಂಟ್ ಕಳಿಸಿದ್ರು. ಏನಂತ? ಸುಮಲತಾ ಅವರು ನಮಗೆ ಸಹಕಾರ ಕೊಡ್ತಾ ಇಲ್ಲ ಅನ್ನುವ ಅರ್ಥದಲ್ಲಿ. ಅದನ್ನೇ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಆಪ್ತ ಬಳಗದಲ್ಲಿ ಮಾತಾಡಿದ್ರು. ನೋಡಿ, ಡಿ.ಬಾಸ್ ದರ್ಶನ್ ಹೋಗಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಸುಮಲತಾ ಅವರು ಅದನ್ನು ಕ್ಲಿಯರ್ ಆಗಿ ಹೇಳಿದ್ರು. ದರ್ಶನ್ ಅವರ ಸ್ವತಂತ್ರ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅವರೇನು BJPಗೆ ಸೇರಿಲ್ಲ. ಅವರು ಪ್ರತಿ ಬಾರಿಯೂ ಕೂಡ, ಪ್ರತಿ ಚುನಾವಣೆಯಲ್ಲೂ ಕೂಡ ವ್ಯಕ್ತಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ, ಯಾವುದೇ ಪಕ್ಷದ ಪರವಾಗಿ ಮಾಡೋದಿಲ್ಲ ಅವರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಕುಮಾರಸ್ವಾಮಿ ಅವರಿಗೆ ದರ್ಶನ್ ಅದು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಹೋದ್ರಲ್ಲ, ಸ್ಟಾರ್ ಚಂದ್ರು ಪರವಾಗಿ, ಅದು ಅವರಿಗೆ ಸಹಿಸಲಿಕ್ಕೆ ಆಗಿರಲಿಲ್ಲ. ನಂಬರ್ 1. ನಂಬರ್ 2, ಎಲ್ಲಾ ಮೀಡಿಯಾದವರು ಸುಮಲತಾ ಅವರಿಗೆ ಎಲ್ಲಿ ಹೋದ್ರು ಕೇಳ್ತಾ ಇದ್ದು ಒಂದೇ ಮಾತು: ಮಂಡ್ಯದಲ್ಲಿ ನೀವು ಪ್ರಚಾರ ಮಾಡಲ್ವಾ, ಮಂಡ್ಯದಲ್ಲಿ ನೀವು ಪ್ರಚಾರ ಮಾಡಲ್ವಾ? ಅದಕ್ಕೆ ಸುಮಲತಾ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು: ನನಗೆ ಅಧಿಕೃತವಾಗಿ ಪಕ್ಷದಿಂದ ನಿರ್ದೇಶನ ಬಂದ ಕಡೆ ಮಾತ್ರ ನಾವು ಪ್ರಚಾರಕ್ಕೆ ಹೋಗ್ಬೇಕು, ನಾನಾಗಿ ಪ್ರಚಾರಕ್ಕೆ ಬರ್ತೀನಿ ಇಂಥ ಕಡೆ ಅಂತ ಹೇಳ್ಕೊಂಡು ಹೋಗೋದಲ್ಲ. ಅದು ಪ್ರೊಸೀಜರ್ ಅದಲ್ಲ. ನಾವು ಅಪೇಕ್ಷಿತರು ಎಲ್ಲಿರ್ತೀವೋ ಅಲ್ಲಿ ಹೋಗ್ಬೇಕು. ನಾವು ಎಲ್ಲಿ ನಾವು ಅಪೇಕ್ಷಿತರಲ್ವೋ ಅಲ್ಲಿ ನಾವು ಹೋಗೋ ಹಾಗಿಲ್ಲ. ಅದು ಪಕ್ಷದ ಪದ್ಧತಿ ಅನ್ನೋ ಮಾತನ್ನು ಹೇಳಿದ್ರು. BJPಯಿಂದಾಗ್ಲಿ JDS ಇಂದಾಗ್ಲಿ ಅವರಿಗೆ ನೀವು ಪ್ರಚಾರಕ್ಕೆ ಬನ್ನಿ ಅನ್ನುವಂಥ ಯಾವುದೇ ಆಹ್ವಾನ ಹೋಗಿರಲಿಲ್ಲ. ಹೀಗಾಗಿ ಮಂಡ್ಯದಲ್ಲಿ ಅವರು ಪ್ರಚಾರಕ್ಕೂ ಕೂಡ ಹೋಗಿಲ್ಲ. ಮೈಸೂರಲ್ಲಿ ಯದುವೀರ್ ಅವ್ರ ಪರವಾಗಿ ಪ್ರಚಾರಕ್ಕೆ ಹೋಗಿದ್ರು, ಮಂಗಳೂರಲ್ಲಿ ಪ್ರಚಾರಕ್ಕೆ ಹೋಗಿದ್ರು, ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ರು ಬಿಡಿ. ಆದ್ರೆ ಮಂಡ್ಯದಲ್ಲಿ ಅವ್ರು ಪ್ರಚಾರ ಮಾಡಿಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಅವ್ರು ಹೇಳ್ದಾಗ್ಲೋ, ಮತ್ತೊಬ್ರು ಹೇಳ್ದಾಗ್ಲೋ, ಅಲ್ಲಿ ಅವ್ರು ಹೇಳ್ದಾಗ್ಲೂ ಇವ್ರು ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದ್ರೆ ಯಾವಾಗ ದೇವೇಗೌಡರ ಬಾಯಲ್ಲಿ ದೇವೇಗೌಡರು ನೇರವಾಗಿ ಹೇಳಿದ್ರು, ಮಂಡ್ಯದಲ್ಲಿ ಸುಮಲತಾ ನಮಗೆ ಕೋಆಪರೇಟ್ ಮಾಡಿಲ್ಲ, ಸ್ಪಷ್ಟವಾಗಿ ಹೇಳಿದ್ರು, ನೇರವಾಗಿ ಹೇಳಿದ್ರು, ಇದು ಸುಮಲತಾ ಅವರಿಗೆ ತಡ್ಕೊಳಕ್ಕಾಗಿಲ್ಲ. ಯಾವಾಗ ದೇವೇಗೌಡರ ಬಾಯಲ್ಲಿ ಸುಮಲತಾ ತಮಗೆ ಸಹಕಾರ ಕೊಟ್ಟಿಲ್ಲ ಅನ್ನುವಂಥ ಮಾತು ಬಂತೋ, ಇನ್ನು ನಾವು ಸುಮ್ಮನಿದ್ರೆ ಇದು ಸರಿಯಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ರು. ನೆನ್ನೆನೇ ಡಿಸೈಡ್ ಮಾಡಿಬಿಟ್ಟಿದ್ರು ಅವರು, ನಾನು ಓಪನ್ ಅಪ್ ಆಗಲೇಬೇಕು, ಮಾತನಾಡಲೇಬೇಕು, ಇನ್ನು ಸಹಿಸ್ಕೊಂಡಿರಕ್ಕಾಗಲ್ಲ ಅಂತ. ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದ್ರೇನೋ, ನಿನ್ನೆ ಒಂದು ಟ್ವೀಟ್ ಮಾಡಿದ್ರು, ನೀವು ಗಮನಿಸಿರ್ಬೋದು. ಬಹಳ ಒಗಟೊಗಟಾಗಿತ್ತು ಮಾತು. ಏನು ಹೇಳಿದ್ರು ಅವರು? ಏನು ಹೇಳಬೇಕೆನ್ನುವುದು ಜ್ಞಾನ, ಹೇಗೆ ಹೇಳಬೇಕೆನ್ನುವುದು ವ್ಯಕ್ತಿತ್ವ, ಎಷ್ಟು ಹೇಳಬೇಕೆನ್ನುವುದು ಕೌಶಲ್ಯ, ಹೇಳಬೇಕೋ ಬೇಡವೋ ಎನ್ನುವುದು ವಿವೇಕ. ಅಂದ್ರೆ ಈಗ JDS ಇಂದ ಏನು ಮಾತುಗಳು ಕೇಳಬಂತಲ್ಲ, ಅವರಿಗೆ ಡ್ಯಾಮೇಜ್ ಅದರಿಂದ. ಅದನ್ನೇ ಅವ್ರು ಹೇಳಿದ್ದು. ವೋಟಿಂಗ್ ಆಗೋದಕ್ಕೂ ಮೊದಲೇ BJP ನಮಗೆ ಸಹಕಾರ ಕೊಟ್ಟಿಲ್ಲ, ಸುಮಲತಾ ನಮಗೆ ಸಹಕಾರ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ರೆ, ಸುಮಲತಾ ಅವ್ರ ಪರವಾಗಿರುವಂತ ಕೆಲವೇ ಮತಗಳು ಕೂಡ ಅವ್ರು ಬಂದು ವೋಟ್ ಹಾಕ್ತಾರೆ ಅಂತ ಏನ್ ಗ್ಯಾರಂಟಿ ಇವರಿಗೆ? ಅದನ್ನೇ ಇವರು ಈ 4 ಸಾಲುಗಳಲ್ಲಿ ಹೇಳಿದ್ದು. ಅವ್ರು ಹೇಳೋದು ಹೇಳ್ಬಿಟ್ರು. ಬಹುಶಃ JDS ಅವರಿಗೆ ಅಟ್ಲೀಸ್ಟ್ ವೋಟಿಂಗ್ ಆಗೋವರೆಗೂ ಕಾಯ್ಬೇಕಿತ್ತು. ಅವರು ವೋಟಿಂಗ್ ಆಗೋವರೆಗೂ ಕಾದಿದ್ದಿದ್ರೆ ಕನಿಷ್ಠ ಅವ್ರಿಗೆ ಒಂದಷ್ಟು ಮತಗಳಾದ್ರೂ ಚೆದ್ರು ಹೋಗೋದು ತಪ್ತಾ ಇತ್ತು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅದಕ್ಕೆ ಏನು ಹೇಳಬೇಕೆನ್ನುವುದು ಜ್ಞಾನ ಇರಬೇಕು, ಏನು ಹೇಳಬೇಕು ಅಂತ, ಯಾವಾಗ ಹೇಳಬೇಕು ಅನ್ನೋದು ಗೊತ್ತಿರಬೇಕು, ಎಷ್ಟು ಹೇಳಬೇಕು ಅನ್ನೋದು ಗೊತ್ತಿರಬೇಕು, ಹೇಗೆ ಹೇಳಬೇಕು ಅನ್ನೋದು ಗೊತ್ತಿರಬೇಕು, ಹೇಳಬೇಕೋ ಬೇಡವೋ ಅದು ಕೂಡ ಗೊತ್ತಿರಬೇಕು. ಅದು ವಿವೇಕ ಅನ್ನುವ ಅರ್ಥದಲ್ಲಿ ಅವರು ಒಗ್ಗಟ್ಟಾಗಿ ಅವರು ಒಂದು ಮಾತನ್ನ ಹಾಕಿದ್ರು. ಆದ್ರೆ ಇವತ್ತು ಯಾವಾಗ ವೋಟ್ ಮಾಡ್ಲಿಕ್ಕೆ ಬಂದ್ರು, ಆವಾಗ ಪತ್ರಕರ್ತರೆಲ್ಲ ಪ್ರಶ್ನೆ ಕೇಳಿದ್ರು. ದೇವೇಗೌಡರು ಈ ರೀತಿ ಹೇಳಿದ್ದಾರೆ ನಿಮ್ಮ ಬಗ್ಗೆ, ನೀವು ಸಹಕಾರ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅಂತೇಳಿ. ಅವ್ರು ನೇರವಾಗಿ ಡೈರೆಕ್ಟ್ ಆಗಿ ರೆಕಾರ್ಡ್ ಕೇಳಿದ್ರು. ನನಗೇನಾದ್ರು ಇಂಥ ಕಡೆ ಪ್ರಚಾರಕ್ಕೆ ಹೋಗಿ ಅಂತ ಹೇಳಿ ನಾನು ಅಂಥ ಕಡೆ ಪ್ರಚಾರಕ್ಕೆ ಹೋಗಿಲ್ಲ ಅನ್ನೋದಾದ್ರೆ ಅದರ ದಾಖಲೆಯನ್ನ ಕೊಡಿ ಅಂತ ಕೇಳಿದ್ರು, ರೆಕಾರ್ಡನ್ನ ಕೇಳಿದ್ರು. ನನಗೆ ಎಲ್ಲೂ ಕರ್ತಿಲ್ಲ, ನಾ ಹೋಗಿಲ್ಲ, ಕರೀದೆ ನಾನೇ ಮೇಲ್ಬಿದ್ದು ಹೋಗಕ್ಕಾಗತ್ತಾ? ಇದೇ ಮಾತನ್ನು ಕೇಳಿದ್ರು ಸುಮಲತಾ ಅಂಬರೀಶ್ ಅವರು. ಬಹುಶಃ ಇನ್ನು ಮುಂದೆ ಈಗ ಎಲೆಕ್ಷನ್ ಆಗಲಿ ಅಂತ ಕಾಯ್ತಾ ಇದ್ರು, ಅಲ್ಲಿ JDSಗೂ ಸುಮಲತಾ ಅವ್ರಿಗೂ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬರೆದಿಟ್ಗಳಿದ್ದನ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ರವೀಂದ್ರ ಶ್ರೀಕಂಠಯ್ಯ ಜೊತೆ ಸುಮಲತಾ ಅಂಬರೀಶ್ ಅವರು ಅಲ್ಲಿ ರಾಜಕೀಯ ಮಾಡೋಕ್ಕಾಗತ್ತಾ? ಹೆಂಗೆ ಸಾಧ್ಯ? ಅಂಬರೀಶ್ ಅವ್ರ ಕಾಲದಿಂದನೂ ಅವರಿಬ್ಬರ ನಡುವೆ ವೈರತ್ವ ಇದೆ, ಅದು ಎಲ್ರಿಗೂ ಕೂಡ ಗೊತ್ತಿರೋಂಥದ್ದು.
ಹೀಗಿರುವಾಗ ಸುಮಲತಾ ಅಂಬರೀಶ್ ಅವ್ರಿಗೂ ರವೀಂದ್ರ ಶ್ರೀಕಂಠಯ್ಯಗೂ ಯಾವ ಕಾರಣಕ್ಕೂ ಹೊಂದಾಣಿಕೆ ಆಗಲ್ಲ. ಪುಟ್ಟರಾಜುಗೂ ಸುಮಲತಾ ಅಂಬರೀಶ್ ಅವ್ರಿಗೂ ಹೊಂದಾಣಿಕೆ ಆಗಲ್ಲ. ಯಾಕಂದ್ರೆ ಪುಟ್ಟರಾಜು ಅವರು ಬೈ ಎಲೆಕ್ಷನ್ ಅಲ್ಲಿ ಗೆಲ್ಬೇಕಿದ್ರೆ ಇದೇ ಅಂಬರೀಶ್ ಅವ್ರ ಕಾರಣ. ಅವ್ರು JDS ಇಂದ ನಿಂತಿದ್ರು ಕೂಡ ಅಂಬರೀಶ್ ಸಪೋರ್ಟ್ ಮಾಡಿದ್ರು. ಕೆಲವೇ ಸಾವಿರ ಮತಗಳ ಅಂತರದಲ್ಲಿ ರಮ್ಯಾ ಸೋತ್ರವಾಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು ಕೂಡ. ಆದ್ರೆ ಆ ಋಣ ಮರ್ತಿದ್ದಾರೆ ಅವರು ಅನ್ನುವಂತ ಬೇಸರ ಸುಮಲತಾ ಅವರಿಗಿದೆ. ಹೀಗೆಲ್ಲ ಇರುವಾಗ ಅದು ಹ್ಯಾಕ್ ಸಾಧ್ಯ? ಅದೇ ಕಾರಣಕ್ಕಾಗಿ ಈಗ ವೋಟಿಂಗ್ ಮುಗೀತು ಅನ್ನೋ ಹೊತ್ತಲ್ಲೇ ಬ್ಲಾಸ್ಟ್ ಆಗಿದೆ. ಆ ಕಡೆ ಗೌಡ್ರು ಸುಮಲತಾ ವಿರುದ್ಧ ಗುಡುಗಿದ್ದಾರೆ, ಈ ಕಡೆ ಸುಮಲತಾ ಅವರು JDS ವಿರುದ್ಧ ಕೊತ ಕುದ್ದಿದ್ದಾರೆ. ಇದು ಇನ್ನು ಮೇಲೆ ಶುರು ನೋಡಿ ಆಟ ಮಂಡ್ಯದಲ್ಲಿ. ಇನ್ನು ಮೇಲೆ ಈ ಮಂಡ್ಯದ್ದೇ ಸದ್ದು. ನಾನು ಅದಕ್ಕೆ ಹೇಳಿದ ಎಲೆಕ್ಷನ್ಗೂ ಮೊದಲು ಮಂಡ್ಯದ್ದೇ ಸದ್ದು, ಎಲೆಕ್ಷನ್ ಟೈಮಲ್ಲೂ ಮಂಡ್ಯದ್ದೇ ಸದ್ದು, ಎಲೆಕ್ಷನ್ ಮುಗಿದ ಮೇಲೂ ಮಂಡ್ಯದ್ದೇ ಸದ್ದು ಶುರು ಆಗುತ್ತೆ ನೋಡಿ. ಇನ್ನು ಮಿತ್ರರ ಯುದ್ಧ ನೋಡ್ತಾ ಇರಿ, ಇನ್ನು ಮುಂದೆ ಭಾರಿ ಮಜಾ ಇದೆ ಮಂಡ್ಯದ್ದು. ಎಸ್, ಈ ಕದನ ಎಲ್ಲಿಗೆ ಹೋಗಿ ಮುಟ್ಟುವುದು? ಇಡೀ ರಾಜ್ಯದಲ್ಲಿ ಮೈತ್ರಿ ಇದ್ರೂ ಕೂಡ ಮಂಡ್ಯದಲ್ಲಿ ಮಾತ್ರ BJP JDS ಮೈತ್ರಿ ಮುಂದುವರಿಯೋ ಲಕ್ಷಣ ಇಲ್ಲ. ಮೇಲ್ನೋಟಕ್ಕಿರ್ಬೋದು, ಹೈಕಮಾಂಡ್ ಲೆವೆಲ್ ಇರ್ಬೋದು, ಆದರೆ ನಾಯಕರ ನಡುವೆ ಅಲ್ಲಿ ಒಡೆದ ಮನೆ. ಏನಂತೀರಿ, ಹೌದೋ ಅಲ್ವೋ? ಮತ್ತೆ ಯಾರು ಸರಿ ಅನ್ಸುತ್ತೆ ನಿಮಗೆ? ಇದರಲ್ಲಿ ಸುಮಲತಾ ಅವ್ರು ಸರಿನಾ ಅಥವಾ JDS ನಾಯಕರು ಅವ್ರು ಸರಿನಾ? ಯಾರು ಸರಿ ಯಾರು ತಪ್ಪು ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.